ಅವನ ಪ್ರಾರ್ಥನೆಯನ್ನು ಅಂಗೀಕರಿಸಿದ್ದಾನೆ. ಇನ್ನೊಂದ್ಸರಿ ಹೇಳಿ, ದೇವರು ಹಿಜ್ಕೀಯನ ಪ್ರಾರ್ಥನೆಯನ್ನು ಅಂಗೀಕರಿಸಿದ್ದಾನೆ. ದೇವರು ಹಿಜ್ಕೀಯನ ಪ್ರಾರ್ಥನೆಯನ್ನು ಕೇಳಿದಾನೆ. ಅದು ಭಾಳ ಇಂಪಾರ್ಟೆಂಟ್. ಈಗ ಒಂದು ಮಾತು ಹೇಳ್ತೀನಿ, ವಚನ ಓದೋಣ. ಅದನ್ನು ವಚನ ಓದೋಣ. 38:5-6 ನನ್ನ ಜೊತೆ ಹೇಳ್ರಿ. ನೀನು ಹೋಗಿ, ಸೂಪರ್, ವೆರಿ ಗುಡ್. ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ ಅಂದನು. ಮಗನೇ, ಸೋದರಿ, ದೇವರು ಇಲ್ಲಿ ಒಂದು ಸಾಕ್ಷಿ ಕೊಡ್ತಾನೆ. ದೇವರೇ ಕೊಡೋ ಸಾಕ್ಷಿ, ನಾನು ನೀನು ಕೊಡೋ ಸಾಕ್ಷಿ ಅಲ್ಲ. ಅಥವಾ ಆ ಕಾಲದಲ್ಲಿ, ಆ ಹಿಜ್ಕೀಯನ ಕಾಲದವರಲ್ಲಿ ಯಾರು ಕೊಟ್ಟ ಸಾಕ್ಷಿ ಅಲ್ಲ. ದೇವರೇ ತನ್ನ ಬಾಯಿಂದ ಹೇಳ್ತಾನೆ. ಏನು ಗೊತ್ತಾ, ನಾನು ಹಿಜ್ಕೀಯನ ಪ್ರಾರ್ಥನೆ ಕೇಳಿದ್ದೀನಿ, ನಾನು ಹಿಜ್ಕೀಯನ ಕಣ್ಣೀರು ನೋಡಿದ್ದೇನೆ, ನಾನು ಹಿಜ್ಕೀಯನ ಪ್ರಾರ್ಥನೆ ಕೇಳಿದ್ದೇನೆ. ಒಂದು ಮಾತು ಹೇಳ್ತೀನಿ, ನಾವೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ, ದೇವ್ರು ಕೇಳ್ಬೇಕಲ್ಲ. ಅಯ್ಯೋ, ನೀವು ಅನ್ಕೊಂಡಿರಿ ದೇವ್ರೆಲ್ಲ ಪ್ರಾರ್ಥನೆ ಕೇಳ್ತಾನೆ ಅನ್ಕೊಂಡಿರ ನೀವು? ಈಗ ಒಂದು ಮಾತು ಹೇಳ್ತೇನೆ, ದೇವ್ರಿಗೆ ಸ್ತೋತ್ರ. ಮಗನೇ, ಸೋದರಿ, ಕೆಲವ್ರು ಪ್ರಾರ್ಥನೆ ದೇವ್ರು ಕೇಳಲ್ಲ. ಕೆಲವ್ರು ಪ್ರಾರ್ಥನೆ ದೇವ್ರು ಕೇಳ್ತಾನೆ, ಕೆಲವ್ರು ಪ್ರಾರ್ಥನೆ ದೇವ್ರು ಕೇಳಲ್ಲ. ಕೆಲವ್ರು ಕಾಣಿಕೆಗಳನ್ನ ದೇವ್ರು ಸ್ವೀಕರಿಸ್ತಾನೆ, ಕೆಲವ್ರು ಕಾಣಿಕೆಗಳನ್ನ ದೇವ್ರು ಸ್ವೀಕರಿಸಲ್ಲ. ಕೆಲವ್ರು ಸೇವೆನ ದೇವ್ರು ಒಪ್ತಾನೆ, ಅಂಗೀಕರಿಸ್ತಾನೆ, ಕೆಲವ್ರು ಸೇವೆನ ದೇವ್ರು ಅಂಗೀಕರಿಸಲ್ಲ. ಕೆಲವರು ಪ್ರಾರ್ಥನೆ ದೇವ್ರು ಕೇಳ್ತಾನೆ, ಕೆಲವ್ರು ಪ್ರಾರ್ಥನೆ ದೇವ್ರು ಕೇಳಲ್ಲ. ಒಂದು ಮಾತು ಹೇಳ್ತೀನಿ, ಯಾಕೆ ಕೆಲವ್ರು ಪ್ರಾರ್ಥನೆ ದೇವ್ರು ಕೇಳಲ್ಲ? ಅದಕ್ಕೆ ಉತ್ತರ ನೋಡೋಣ. ಯಾಕೆ ದೇವ್ರು ಕೆಲವ್ರು ಪ್ರಾರ್ಥನೆ ಕೇಳಲ್ಲ? ಅದಕ್ಕೆ ಸತ್ಯವೇದ ಏನು ಹೇಳುತ್ತೆ ನೋಡ್ಬೇಕು ನಾವು. ನನ್ನಿನ ಮಾತು ಬೇಡ. ಯಾಕೆ ಕೆಲವ್ರು ಪ್ರಾರ್ಥನೆ ದೇವ್ರು ಕೇಳಲ್ಲ? ಯಾಕೆ ಕೆಲವರು ಪ್ರಾರ್ಥನೆಗೆ ದೇವ್ರು ಉತ್ತರ ಕೊಡಲ್ಲ? ಯಾಕೆ ಕೆಲವರು ಪ್ರಾರ್ಥಿಸಿದ್ರು ದೇವ್ರು ಮುಟ್ಟಲ್ಲ? ಯಾಕೆ ಕೆಲವರು ಪ್ರಾರ್ಥಿಸಿದ್ರು ಸ್ವಸ್ಥ ಮಾಡಲ್ಲ? ಯಾಕೆ? ಅದಕ್ಕೆ ಬೈಬಲಿಂದ ಉತ್ತರ ನೋಡೋಣ. ಯೆಶಾಯನ ಬರೆದ ಪ್ರವಾದನೆಯ ಪುಸ್ತಕ 59ನೇ ಅಧ್ಯಾಯ 1ನೇ ವಚನ. ಈಗೋ ಯೆಹೋವನ ಹಸ್ತವು ರಕ್ಷಿಸಲಾರದ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಯಾಕೆ ಕೆಲವರು ಪ್ರಾರ್ಥನೆ ದೇವ್ರು ಕೇಳಲ್ಲಂತೆ? ಯಾಕೆ ಕೆಲವರು ಪ್ರಾರ್ಥನೆ ಮಾಡಿದ್ರೆ ಅವ್ರ ಮನೆ ಶೀಟ್ ಕೂಡ ದಾಟಿ ಹೋಗಲ್ಲ? ಯಾಕೆ ಕೆಲವರು ಪ್ರಾರ್ಥನೆ ಮಾಡಿದರೆ ಅವ್ರ RCC ಮನೆ ಏನಿದೆಲ್ಲ ಆ ಮನೆ ಕೂಡ ಯಾಕೆ ದಾಟಿ ಹೋಗಲ್ಲ ಅಂದರೆ, ಬೈಬಲ್ ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡ್ತದೆ. ಯಾಕಂದರೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಾಗೆ ಆತನ ಮುಖಕ್ಕೆ ಅಡ್ಡವಾಗಿದೆ. ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ಒಂದು ಸತ್ಯ ಹೇಳ, ನಿಮ್ಮಲ್ಲಿ ಭಾಳ ಜನ ಚರ್ಚಲ್ಲಿ ಕುಂತರು ಕೂಡ ಆದರೆ ಒಳಗಡೆ ಹೃದಯದಲ್ಲಿ ಪಾಪದಲ್ಲಿ ಮುಳುಗಿ, ಚರ್ಚಲ್ಲಿ ಕುಂತರು ಕೂಡ ಆದರೆ ಒಳಗಡೆ ಹೃದಯದಲ್ಲಿ ಪಾಪದಲ್ಲಿ ಮುಳುಗಿ ದೇವರಿಂದ ಅಗಲಿ ಹೋಗಿದ್ದೀರಿ, ದೇವರಿಂದ ದೂರ ಆಗಿದ್ದೀರಿ. ಅದಕ್ಕೆ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ. ಪ್ರೈಸ್ ಲಾರ್ಡ್. ಇನ್ನು ಕೆಲವು ಜನ ಆಲಯದಲ್ಲಿದ್ದೀರಿ, ಪ್ರಾರ್ಥನೆ ಸಹ ಮಾಡ್ತಾ ಇದ್ದೀರಿ, ಆದ್ರೂ ಹೃದಯದಲ್ಲಿ ಒಳಗಡೆ ಬಾಯ್ ಫ್ರೆಂಡ್ ಪ್ರೀತಿಯಲ್ಲಿ ಮುಳುಗಿ, ಗರ್ಲ್ ಫ್ರೆಂಡ್ ಪ್ರೀತಿಯಲ್ಲಿ ಮುಳುಗಿ, ದೇವ್ರ ಪ್ರೀತಿ ಮರ್ತೋಗಿದ್ದೀರಿ, ದೇವರಿಂದ ಅಗಲು ಹೋಗಿದ್ದೀರಿ. ಅದಕ್ಕೆ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ. ಇನ್ನು ಕೆಲವರು ವಾಕ್ಯ ಕೇಳ್ತೀರಿ, ವಾಕ್ಯ ಕೇಳಿದ್ರು ಹೃದಯದಲ್ಲಿ ಒಳಗಡೆ ಯಾರೋ ವ್ಯಕ್ತಿ ನಿಮಗೆ ಚಾಟಿಂಗ್ ಮಾಡ್ತಾ ಇದ್ದಾನೆ, ಮೆಸೇಜ್ ಮಾಡ್ತಾ ಇದ್ದಾನೆ, ನೀವು ಚಾಟಿಂಗ್ ಮಾಡ್ತಾ ಇದ್ದೀರಿ, ಆತನು ಚಾಟಿಂಗ್ ಮಾಡ್ತಾನೆ, ನೀವು ಚಾಟಿಂಗ್ ಮಾಡ್ತಾ ಇದ್ದೀರಿ. ಚಾಟಿಂಗ್ ಪ್ರೇಮದಲ್ಲಿ ಮುಳುಗಿ ಕಲ್ವಾರಿ ಪ್ರೇಮ ಮರ್ತೋಗಿ ದೇವರಿಂದ ಅಗಲಿ ಹೋಗಿದ್ದೀರಿ, ದೇವರಿಂದ ದೂರ ಆಗಿದ್ದೀರಿ. ಅದಕ್ಕೆ ದೇವರು ನಿಮ್ಮ ಪ್ರಾರ್ಥನೆಗಳು ಕೇಳ್ತಾ ಇಲ್ಲ.
ದೇವ್ರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ. ಚರ್ಚಲ್ಲಿ ವಾಕ್ಯ ಕೇಳ್ತಾರೆ ನಿಜ, ಒಳಗಡೆ ಹೃದಯದಲ್ಲಿ ಚಾಟಿಂಗ್ ಪ್ರೇಮದಲ್ಲಿ ಮುಳುಗಿ ಕಲ್ವಾರಿ ಪ್ರೇಮದಿಂದ ದೂರ ಆಗಿದ್ದೀರಿ, ಕ್ರಿಸ್ತು ಪ್ರೇಮದಿಂದ ದೂರ ಆಗಿದ್ದೀರಿ. ಅದಕ್ಕೆ ದೇವ್ರಂತಾನೆ ನಿಮ್ಮ ಪ್ರಾರ್ಥನೆ ನಾನು ಕೇಳಲ್ಲ. ಇನ್ನು ಕೆಲವು ಜನ ಚರ್ಚಲ್ಲಿ ಆರಾಧನೆ ಮಾಡ್ತೀರಿ, ಕೆಲವು ಸಾರಿ ಈ ಮಾತುಗಳು ನಿಮ್ಮ ಹೃದಯಕ್ಕೆ ಚುಚ್ಚಿಲೆ ಅಂತಾನೆ ಪರಿಶುದ್ಧಾತ್ಮ ದೇವ್ರು ಮಾತಾಡ್ತಾನೆ. ಅಟ್ಲೀಸ್ಟ್ ಈ ರೀತಿ ಚುಚ್ಚಿದ್ರೆ ನಾ ಬದಲಾಗ್ತೀರೇನೋ ಅಂತ ದೇವ್ರು ಮಾತಾಡ್ತಾನೆ. ಹಲ್ಲೆಲೂಯಾ. ಇನ್ನು ಕೆಲವು ಜನ ಆರಾಧನೆ ಮಾಡ್ತೀರಾ, ಆಲಯದಲ್ಲಿ ಆರಾಧನೆ ಮಾಡ್ತೀರಿ, ಆರಾಧನೆ ಮಾಡಿದ್ರು ಕೂಡ ಹೃದಯದಲ್ಲಿ ಪಾಪದಲ್ಲಿ ಮುಳುಗಿದಿರಿ. ಹಲ್ಲೆಲೂಯಾ. ಗಂಡನಿಗೆ ಕಣ್ಮುಚ್ಚಿ ಗಂಡನಿಗೆ ಮೋಸ ಮಾಡ್ತಾ ಇದ್ರಿ, ಹೆಂಡತಿ ಕಣ್ಮುಚ್ಚಿ ಹೆಂಡತಿಗೆ ಮೋಸ ಮಾಡ್ತಾ ಇದ್ರಿ. ಹಲ್ಲೆಲೂಯಾ. ದೇವ್ರ ವಾಕ್ಯಕ್ಕೆ ಮೋಸ ಮಾಡ್ತಾ ಇದ್ದೀರಿ, ನಿಮಗೆ ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಿ, ದೇವರಿಂದ ಆಗಲಿ ಹೋಗಿದ್ದೀರಿ. ಅದಕ್ಕೆ ದೇವರು ನಿಮ್ಮ ಪ್ರಾರ್ಥನೆಗಳು ಕೇಳ್ತಾ ಇಲ್ಲ. ನಿಮ್ಮಲ್ಲಿ ಕೆಲವರು ಒಂದು ಕಾಲದಲ್ಲಿ ಒಳ್ಳೆಯವರೇ, ನೀವು ಒಳ್ಳೆಯವರೇ, ಒಂದು ಕಾಲದಲ್ಲಿ ಒಳ್ಳೆ ಆತ್ಮೀಯರೇ, ಒಳ್ಳೆ ಪ್ರಾರ್ಥನೆ ಪರರೇ, ಒಂದು ರಿಮಾರ್ಕು ಸಹ ಇಲ್ದವ್ರೆ, ದೇವ್ರ ಸಾವಾಸದಲ್ಲಿ ಇದ್ದವ್ರೆ, ದೇವರಲ್ಲಿ ಬಹಳ ಸ್ಟ್ರಾಂಗ್ ಆಗಿದ್ದವ್ರೆ. ಆದರೆ ಯಾರೋ ಒಬ್ಬ ವ್ಯಕ್ತಿ ಅನ್ಯ ಸ್ತ್ರೀ ಅವರ ಬಣ್ಣದ ಮಾತಿಗೆ ಮರಳಾಗಿ, ಅವರ ಮೋಸದ ಮೆಸೇಜ್ಗಳಿಗೆ ಬಲಿಯಾಗಿ, ಅವರ ಚಾಟಿಂಗ್ಗಳಿಗೆ ಬಲಿಯಾಗಿ, ಇವತ್ತು ದೇವ್ರಿಗೆ ಸ್ತೋತ್ರ, ನನ್ನ ದೇವರು ನನ್ನ ಆರಿಸ್ಕೊಂಡಿದ್ದಾನೆ, ದೇವರು ನನ್ನ ಕರೆದಿದ್ದಾನೆ, ನಾನು ದೇವ್ರ ಮಗನು, ನಾನು ದೇವ್ರ ಮಗಳು, ನಾನು ಬೆಳಕಂತ ಕೂಡ ಮರ್ತೋಗಿ ಒಬ್ಬ ಅನ್ಯ ವ್ಯಕ್ತಿಗೆ, ಅನ್ಯ ಸ್ತ್ರೀಗೆ ನಿಮ್ಮನ್ನು ನೀವು ಮಾರ್ಕೊಂಡಿದ್ದೀರಿ. ಅದಕ್ಕೆ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ. ಇನ್ನು ಕೆಲವು ಜನ ಮೊದಲು ಎಷ್ಟು ಭಕ್ತಿ ಅಂದ್ರೆ ಅಷ್ಟು ಭಕ್ತಿ, ಅದ್ರ ಜೊತೆ ಆ ಭಕ್ತಿ ಜೊತೆ ದೇವ್ರ ಭಯ ಇತ್ತು. ಆಮೇಲೆ ಹಲ್ಲೆಲೂಯಾ. ಇವಾಗ ಆ ಭಕ್ತಿ ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ಶೋಕಿ ಬಂದಿದೆ. ಯಾರೋ ಒಬ್ಬ ವ್ಯಕ್ತಿನ ಮೆಚ್ಚಿಸಲಿಕ್ಕೆ, ಯಾರೋ ಒಬ್ಬ ಸ್ತ್ರೀನ ಮೆಚ್ಚಿಸಲಿಕ್ಕೆ ನೀನು ಹಾಕಿದಂಥ ವೇಷ ಒಂದ ಎರಡ, ಯಾರೊಬ್ಬ ವ್ಯಕ್ತಿನ ಯಾರೊಬ್ಬ ಸ್ತ್ರೀನ ಮೆಚ್ಚಿಸಲಿಕ್ಕೆ ನೀನು ಆಡದಂಥ ಆಟಗಳು ಒಂದ ಎರಡ. ದೇವರಿಂದ ಆಗಲು ಹೋಗಿದೆಯಾ, ದೇವ್ರ ಪ್ರೀತಿಯಿಂದ ಆಗಲು ಹೋಗಿದೆಯಾ, ದೇವ್ರ ವಾಕ್ಯದಿಂದ ಆಗಲು ಹೋಗಿದೆಯಾ? ಅದಕ್ಕೆ ದೇವ್ರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ. ಇನ್ನು ಮೊದಲು ನಿನ್ನ ಮಾತಾಡಿಸ್ಬೇಕಂದ್ರೆ ಜನ ಎಷ್ಟು ಭಯಪಡ್ತಾ ಇದ್ರು, ನಿನ್ನ ಮಾತಾಡಿಸ್ಬೇಕಂದ್ರೆ ಅವ್ರಿಗೆ ಹೆದರಿಕೆ ಬರ್ತಾ ಇತ್ತು, ಭಯ ಬರ್ತಾ ಇತ್ತು. ಇವತ್ತು ಯಾರು ಬೇಕಂದ್ರೆ ಅವರೇ, ಹೆಂಗ್ ಬೇಕಂದ್ರೆ ಹಂಗೆ ಬಾಯಿ ಬಂದಂಗೆ ಲೂಸ್ ಆಗಿ ಮಾತಾಡ್ತಾ ಇದ್ದಾರೆ. ನೀನು ಅವರಿಗೆ ಲೂಸ್ ಕೊಟ್ಟಿದ್ಯಾ, ನೀನೊಬ್ಬ ದೊಡ್ಡ ಲೂಸ್ ಆಗಿ ಜೀವಿಸ್ತಾ ಇದೀಯಾ. ಯಾರು ಬೇಕಂದ್ರೆ ಅವರೇ, ಹೆಂಗ್ ಬೇಕಂದ್ರೆ ಹಂಗೆ ಲೂಸ್ ತಕ್ಕೊಂಡು ನಿನಗೆ ಮಾತಾಡೋ ಥರ ಹತ್ರ ಬಿಟ್ಕೊಂಡಿದೀಯಾ? ದೇವರಿಂದಾಗಲೂ ಹೋಗಿದೆಯಾ, ವಾಕ್ಯದಿಂದಾಗಲೂ ಹೋಗಿದೆಯಾ? ಅದಕ್ಕೆ ದೇವ್ರು ನಿನ್ನ ಪ್ರಾರ್ಥನೆ ಕೇಳಲ್ಲ. ನೀನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಈ ಶೀಟ್ ಕೂಡ ದಾಟಿ ಹೋಗಲ್ಲ, ನಿಮ್ಮನೆ ಶೀಟ್ ಕೂಡ ದಾಟಿ ಹೋಗಲ್ಲ. ಆಲಯದಲ್ಲಿ ಇದೆಯಾ, ವಾಕ್ಯ ಕೇಳ್ತಾ ಇದೆಯಾ, ಆರಾಧನೆ ಮಾಡ್ತಾ ಇದೆಯಾ, ಆದರೆ ನಿನ್ನ ಲೈಫ್ ಲೂಸ್ ಬಿಟ್ಟಿದೆಯಾ, ನಿನ್ನ ಮನಸ್ಸು ಲೂಸ್ ಬಿಟ್ಟಿದೆಯಾ? ಮೊದಲು ಜನ ಮಾತಾಡಿಸ್ಬೇಕಂದ್ರೆ ಎದುರ್ತಾ ಇದ್ರು, ಇವಾಗ ಯಾರು ಬೇಕಂದ್ರೆ ಅವರೇ, ಹೆಂಗ್ ಬೇಕಂದ್ರೆ ಹಂಗೆ ಲೂಸ್ ತಗೊಂಡು ಮಾತಾಡಿಸ್ತಾ ಇದ್ದಾರೆ. ಲೂಸ್ ಆಗಿದೆ ನಿನ್ನ ಜೀವಿತ ದೇವರಿಂದಾಗಲಿ ಹೋಗಿದ್ದಕ್ಕೆ. ಮಗನೇ ಮಗಳೇ, ಸೋದರಿ, ದೇವರಂತಾನೆ ಹಲ್ಲೆಲೂಯಾ, ನಾನಂತೂ ಹಿಜ್ಕೀಯನ ಪ್ರಾರ್ಥನೆ ಕೇಳಿದ್ದೇನೆ. ಅಲ್ಲ, ಹಿಜ್ಕೀಯನ ಪ್ರಾರ್ಥನೆ ಬರೀ ಶೀಟ್ ದಾಟಿ ಅಲ್ಲ, ಆಮೇಲೆ ಹೇಳಬೇಕು, ಬರೀ ಶೀಟ್ ದಾಟಿ ಅಲ್ಲ, ಮೋಡಗಳ ದಾಟಿ ಅಲ್ಲ, ಆಕಾಶ ದಾಟಿ ಅಲ್ಲ, ಆ ಶೀಟ್ ದಾಟಿ, ಆಕಾಶ ದಾಟಿ, ಮೋಡ ದಾಟಿ, ಆಕಾಶ ದಾಟಿ ಪರಲೋಕದ ದೇವರಿಗೆ ಆತನ ಪ್ರಾರ್ಥನೆ ಮುಟ್ಟಿದೆ. ಹಿಜ್ಕೀಯ ಅಂದ್ರೆ ಏನ್ ಗೊತ್ತಾ? ಹಿಜ್ಕೀಯ ಅಂದ್ಕೂಡ್ಲೆ ಜನರ ತಲೆಯಲ್ಲಿ ಏನ್ ಬರ್ತ ಗೊತ್ತಾ? ಹಿಜ್ಕೀಯ ಅಂದ್ಕೂಡ್ಲೆ, ಹಿಜ್ಕೀಯ ರಾಜ ಅಂದ್ಕೂಡ್ಲೆ ಜನ ಏನಂತ ಮಾತಾಡ್ತಾರೆ ಗೊತ್ತಾ? ಅಬ್ಬಾ, ಆತ ಒಳ್ಳೆ ಭಕ್ತಿವಂತನು, ಅವನು ಒಳ್ಳೆ ಪ್ರಾರ್ಥನಾ ವೀರನು. ಒಂದು ನಿಮಿಷ, ಕೆಲವ್ರ ಹೆಸರು ತಗೊಳ್ತೀನಿ, ಮತ್ತೆ ಅವ್ರು ಹಂಗೆ ಅದಾರ ಅನ್ಕೋಬೇಡ್ರಿ, ಉದಾಹರಣೆಗೆ ತಗೊಂತೀನಿ. ರಾಜು ಅಂದ್ರೇನೆ
ಜನ ಏನನ್ಬೇಕು ಗೊತ್ತಾ? ಅವನೊಬ್ಬ ದೊಡ್ಡ ಕಳ್ಳ ಅನ್ನಬಾರ್ದು, ಬದಲಾಗಿ ಅವನೊಬ್ಬ ಭಕ್ತಿವಂತನು, ಅವನೊಬ್ಬ ಪ್ರಾರ್ಥನಾ ಮನುಷ್ಯನಂತ ಜನ ನಿನ್ನ ನೋಡಿ ಅನ್ಬೇಕು. ಆ ರೀತಿ ನಿನ್ನ ಜೀವನ ಇಟ್ಕೋಬೇಕು. ಲಕ್ಷ್ಮಿ ಅಂದ್ರೆ ಜನ ಏನಂತ ತಲೆಯಲ್ಲಿ ಬರ್ಬೇಕು ಗೊತ್ತಾ? ಲಕ್ಷ್ಮಿ ಅಂದ್ರೆ ಆಕೆ ಒಬ್ಬ ದೊಡ್ಡ ಸುಳ್ಳುಗಾರ್ತಿ ಅನ್ನಬಾರ್ದು. ಆಕೆ ಭಕ್ತಿವಂತೆ, ಆಕೆ ಒಳ್ಳೆ ಪ್ರಾರ್ಥನಾ ಪರಳು ಅಂತ ಜನ ಅನ್ಬೇಕು. ಮಂಜು ಅಂದ್ರೆ ಜನ ಏನನ್ಬೇಕು ಗೊತ್ತಾ? ಅವನೊಬ್ಬ ದೊಡ್ಡ ತಲ್ಲೆವ್ ಪಾರ್ಟಿ ಅನ್ನಬಾರ್ದು, ತಲ್ಲೆವ್ ಪಾರ್ಟಿ ಅನ್ನಬಾರ್ದು. ಮಂಜುನ ಬಹಳ ಭಕ್ತಿವಂತನು, ಒಳ್ಳೆ ಪ್ರಾರ್ಥನಾ ಮನುಷ್ಯನು ಅನ್ಬೇಕು. ಲಾವಣ್ಯ ನಿನ್ನ ನೋಡಿ ಜನ ಏನನ್ಬೇಕು ಗೊತ್ತಾ? ಆಕಿ ಯಾವಾಗಲೂ ಮೊಬೈಲಲ್ಲೇ ಮಾತಾಡ್ತಿರ್ತಾಳೆ, ಮೊಬೈಲಲ್ಲೇ ಚಾಟಿಂಗ್ ಮಾಡ್ತಿರ್ತಾಳೆ, ಅವ್ರ ಜೊತೆ ಇವ್ರ ಜೊತೆ ಅಂತ ಅನ್ಬಾರ್ದು. ಲಾವಣ್ಯನ ಆ ಮಗಳು ಒಳ್ಳೆ ಭಕ್ತಿವಂತೆ, ಆ ಮಗಳು ಒಳ್ಳೆ ಪ್ರಾರ್ಥನಾ ಪರಳು ಅಂತ ಜನ ಅನ್ನಬೇಕು. ಆ ರೀತಿ ನಿನ್ನ ಜೀವನ ಕಟ್ಕೋಬೇಕು. ಕುಮಾರಣ್ಣ ಅಂದ್ರೆ ನಿನ್ನ ನೋಡಿ ಜನ ಏನನ್ಬೇಕು ಗೊತ್ತಾ? ಕುಮಾರಣ್ಣನ ಯಾವಾಗಲೂ ಸರಾಯಿದ ಅಂಗಡಿಯಾಗಿರ್ತಾನ, ಸರಾಯಿ ಕುಡಿತಾ ಇರ್ತಾನಂತ ಅನ್ನಬಾರ್ದು, ಕೇವಲವಾಗಿ ಅನ್ನಬಾರ್ದು. ಕೇವಲವಾಗಿ ಅನ್ನೋವರೆಗೆ ನಿಮ್ಮ ಜೀವನ ಬಿಟ್ಕೋಬಾಡ್ರಿ. ದೇವ್ರ ಮಕ್ಕಳು ನೀವು, ಕ್ರಿಸ್ತನ ಮಕ್ಕಳು ನೀವು. ಕುಮಾರಣ್ಣ ಅಂದ್ಕೂಳೆ ಯಾವಾಗಲೂ ಸರಾಯಿದ ಅಂಗಡಿ ಇರ್ತಾನೆ, ಕುಡ್ಕೊಂಡಿರ್ತಾನೆ, ಜವಾಬ್ದಾರಿ ಇಲ್ಲ ಹಂಗಂತ ಕೇವಲವಾಗಿ ನಿನ್ನ ಬಗ್ಗೆ ಮಾತಾಡಬಾರ್ದು. ಏನನ್ಬೇಕು ಕುಮಾರಣ್ಣ ಅಂದರೆ? ಕುಮಾರಣ್ಣನ ಒಳ್ಳೆ ಭಕ್ತಿವಂತಪ್ಪ, ಒಳ್ಳೆ ಪ್ರಾರ್ಥನಾ ಪರನಪ್ಪ ಅಂತ ಜನ ನಿನ್ನ ಬಗ್ಗೆ ಮಾತಾಡಬೇಕು. ಸಾಕಮ್ಮ ಅಂದ್ರೆ ಜನ ಏನನ್ಬೇಕು ಗೊತ್ತಾ? ಆಯಮ್ಮನ ದೊಡ್ಡ ಜಗಳಗಂಟಿ ಅಂತ ಜನ ಅನ್ನಬಾರ್ದು. ಮತ್ತೆ ಜನ ಏನನ್ಬೇಕು? ಸಾಕಮ್ಮನ ನೋಡಿ ಒಳ್ಳೆ ಭಕ್ತಿವಂತೆ, ಒಳ್ಳೆ ಪ್ರಾರ್ಥನಾ ಪರಳು ಅಂತ ಅನ್ನಬೇಕು. ಪ್ರೈಸ್ ದ ಲಾರ್ಡ್. ಈ ಆಲಯದಲ್ಲಿ ಕೂತ್ಕೊಂಡಂಥ ಮೊದಲೇ ಲೈನಿಂದ ಹಿಡಿದು ಕೊನೆ ಲೈನ್ವರೆಗೂ ಕೂತ್ಕೊಂಡಂಥ ನಿಮಗೆ ನೋಡಿ ಜನ ಒಂದು ಮಾತು ಹೇಳ್ಬೇಕಲ್ಲ, ಆ ಬ್ರದರ ಒಳ್ಳೆ ಭಕ್ತಿವಂತನು, ಆ ಸಿಸ್ಟ್ರ ಒಳ್ಳೆ ಭಕ್ತರು, ಆ ತಾಯಿನ ಒಳ್ಳೆ ಭಕ್ತಿವಂತೆ, ಆ ಸಹೋದರನ ಒಳ್ಳೆ ಭಕ್ತಿವಂತ, ಆ ಯವನಸ್ಥನ ಒಳ್ಳೆ ಭಕ್ತಿವಂತ, ಒಳ್ಳೆ ಪ್ರಾರ್ಥನಾ ಪರ. ಜೀಸಸ್ ಲವ್ಸ್ ಯು ಚರ್ಚ್ ಅದು ಒಳ್ಳೆ ಸಭೆ, ಒಳ್ಳೆ ಜನ ಅಲ್ಲಿದ್ದಾರೆ ಅಂತೇಳಿ ಜನ ನನ್ನ ಬಗ್ಗೆ ನಿನ್ನ ಬಗ್ಗೆ ಸಾಕ್ಷಿ ಕೊಡಬೇಕು. ಬರೀ ಜನ ಮಾತ್ರ ಕೊಡೋದಲ್ಲ, ಹೆಂಗೆ ಪರಲೋಕದ ದೇವರು ಹಿಜ್ಕೀಯನ ಬಗ್ಗೆ ಸಾಕ್ಷಿ ಕೊಟ್ಟನು, ಆ ಥರ ದೇವರು ಕೂಡ ನಮಗೆ ಸಾಕ್ಷಿ ಕೊಡಬೇಕು. ಚಪ್ಪಾಳೆ ತಟ್ಟಿ ದೇವರಿಗೆ. ಈ ರೀತಿ ಜನ ನಮ್ಮನ್ನು ನೋಡುವಾಗ ಆ ಜನರಲ್ಲಿ ಕ್ರಿಸ್ತನು ನಿನ್ನಲ್ಲಿ ಕಾಣಬೇಕು. ಯಾರೋ ಒಬ್ಬ ವ್ಯಕ್ತಿಗೋ, ಯಾರೋ ಒಬ್ಬ ಸ್ತ್ರೀಗೋ, ಅವ್ರ ಬಣ್ಣದ ಮಾತಿಗೋ, ಅವ್ರ ಮೆಸೇಜ್ಗಳಿಗೋ, ವಾಟ್ಸಪ್ ಚಾಟಿಂಗ್ಗಳಿಗೋ ನಿಮ್ಮನ್ನು ನೀವು ಮಾರ್ಕೋಬಾರ್ದು. ಹಲ್ಲೆಲೂಯಾ. ದಾವೀದ ಹೇಳ್ತಾನೆ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಬರ್ಕೊಂಡಿದ್ದೀನಿ, ನಿನ್ನ ಆಜ್ಞೆಗಳನ್ನ ನನ್ನ ಕಣ್ಣೆದುರಿಗೆ ಇಟ್ಕೊಂಡಿದ್ದೀನಿ. ನಿನ್ನ ಆಜ್ಞೆಗಳನ್ನ ನನ್ನ ಕಣ್ಣೆದುರಿಗೆ ಇಟ್ಕೊಂಡಿದ್ದಕ್ಕೆ ನನ್ನ ಕಾಲು, ನನ್ನ ಮನಸ್ಸು, ನನ್ನ ಆಲೋಚನೆಗಳು ಒಂದು ದಿನ ಕೂಡ ಜಾರಲಿಲ್ಲ ಅಂತಾನೆ. ಒಂದು ದಿನ ನನ್ನ ಮನಸ್ಸು ಜಾರಲಿಲ್ಲ, ಒಂದು ದಿನ ನನ್ನ ಎಡವಲಿಲ್ಲ ಅಂತ ದಾವೀದ. ಅದಕ್ಕೆ ದಾವೀದನು ಯಾವಾಗಲೂ ದೇವ್ರ ಮಾತು, ಎಲ್ಲಿ ಹೋದ್ರು ಎಲ್ಲಿ ಬಂದರು, ಎಂಥವ್ರು ಎದುರಾದ್ರು ಎಲ್ಲಿ ಹೋದ್ರು, ಅವನು ಯಾವಾಗಲೂ ದೇವ್ರ ಮಾತುಗಳು ಕಣ್ಣೆದುರಿಗೆ ಇಟ್ಕೊಳ್ತಿದ್ದ. ಎಡವಲಿಲ್ಲ, ಜಾರಲಿಲ್ಲ, ಬಿದ್ದೋಗಲಿಲ್ಲ. ನಾನು ಯಾರು, ಎಲ್ಲಿ, ಯಾವಾಗ, ಹೆಂಗಿರ್ಬೇಕು, ಎಂಥ ಜನರ ಹತ್ರ ಹೆಂಗಿರ್ಬೇಕಂತ ಹಂಗಿದ್ದ. ಅದಕ್ಕೆ ದೇವ್ರಂತಾನೆ, ದಾವೀದನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನಂತ ದೇವರೇ ಹೇಳ್ದ. ನನ್ನ ನಿನ್ನ ನೋಡಿ ದೇವ್ರು ಹಂಗೆ ಹೇಳ್ಬೇಕು, ನನ್ನ ನಿನ್ನ ನೋಡಿ ನಮ್ಮ ಪಕ್ಕದವ್ರು ಹಂಗೆ ಹೇಳ್ಬೇಕು, ನನ್ನ ನಿನ್ನ ನೋಡಿ ನಮ್ಮ ಜೊತೆ ವಿಶ್ವಾಸ ಹಂಗೆ ಹೇಳ್ಬೇಕು, ನನ್ನ ನಿನ್ನ ನೋಡಿ ಬಂಧುಗಳು ನಮ್ಮ ಬಗ್ಗೆ ಹಂಗೆ ಹೇಳ್ಬೇಕು. ಕೇವಲವಾಗಿ ನೋಡೋ ಥರ ಇಟ್ಕೋಬಾರ್ದು. ಒಂದು ಮಾತು ಹೇಳ್ತೀನಿ, ನಾ ಬಚ್ಚಿಡ್ಬೋದು, ಯಾರಿಗೂ ಗೊತ್ತಾಗಲ್ಲ, 100% ಗೊತ್ತಾಗಲ್ಲ. ಆದರೆ ಒಬ್ಬರ ಮುಂದೆ ನೀನು ಬಚ್ಚಿಡೋಕ್ಕಾಗಲ್ಲ, ಒಬ್ಬರ ಮುಂದೆ, ಅದು ದೇವ್ರ ಮುಂದೆ ಯಾವತ್ತೂ ಬಚ್ಚಿಡೋಕ್ಕಾಗಲ್ಲ. ಹಾಗಾಗಿ ದೇವ್ರು ಯಾಕೆ ಕೆಲವರು ಪ್ರಾರ್ಥನೆ ದೇವ್ರು ಕೇಳಲ್ಲ? ಪಾಪದಲ್ಲಿ ಮುಳುಗಿ ದೇವರಿಂದ ಹೋಗಿದ್ದಾರೆ. ನೀವು ಅನ್ಕೊಂತೀರಿ ಚರ್ಚಲ್ಲಿ ಕುಂತವರೆಲ್ಲ ದೇವ್ರ ಜೊತೆ ಇದ್ದಾರಾ? ಪ್ರೇಯರ್ ಮಾಡೋಲ್ಲ ದೇವ್ರ ಜೊತೆ ಇದ್ದಾರಾ?
ಪ್ರೈಸ್ ದ ಲಾರ್ಡ್. ನೀನು ಚರ್ಚಲ್ಲಿದ್ದು ಮಾತ್ರಕ್ಕೆ ನಿನ್ನ ದೇವ್ರ ಜೊತೆ ಇಲ್ಲ, ನಿನ್ನ ಹೃದಯದಲ್ಲಿ ದೇವ್ರ ಜೊತೆ ಇರಬೇಕು, ನಿನ್ನ ಮನಸ್ಸಲ್ಲಿ ದೇವ್ರ ಜೊತೆ ಇರಬೇಕು. ಎಂಥ ಸಿಚುವೇಶನ್ನಲ್ಲಿ, ಎಂಥ ಶೋಧನೆಯಲ್ಲಿ, ಎಂಥ ವ್ಯಕ್ತಿ ಏನೇ ಬಂದರೂ ನಿನ್ನನ್ನು ನೀನು ಬಿಟ್ಕೊಡಬಾರ್ದು. ಚಪ್ಪಾಳೆ ತಟ್ಟು ದೇವರಿಗೆ. ಆ ರೀತಿ ಹಿಜ್ಕೀಯನ ಹಾಗೆ ಪರಿಶುದ್ಧವಾದ ಮನಸ್ಸಿಂದ ಪ್ರಾರ್ಥನೆ ಮಾಡು. ಹಿಜ್ಕೀಯನ ಪ್ರಾರ್ಥನೆ ಕೇಳಿದ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ಹಿಜ್ಕೀಯನ ಪ್ರಾರ್ಥನೆ ಕೇಳಿದು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ನಿನ್ನ ಕಣ್ಣೀರು ನೋಡ್ತಾನೆ. ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ಗಂಡನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ದುಡಿಮೆಯಲ್ಲಿ ಅದ್ಭುತ ಮಾಡ್ತಾನೆ. ನಿನ್ನ ವ್ಯಾಪಾರದಲ್ಲಿ ಅದ್ಭುತ ಮಾಡ್ತಾನೆ. ನೀನು ಕೈ ಹಾಕಿ ಮಾಡುವ ಪ್ರತಿ ಕಾರ್ಯಗಳನ್ನ ಸಫಲ ಮಾಡ್ತಾನೆ. ದೇವರಿಗೆ ಸ್ತೋತ್ರ. ನೀನು ಯಥಾರ್ಥವಾಗಿ ಜೀವಿಸಿದ್ರೆ ದೇವರು ನಿನ್ನನ್ನು ಬಾಲವಾಗಿ ಅಲ್ಲ ದೇವರು ನಿಮ್ಮನ್ನು ತಲೆಯಾಗಿ ಆಶೀರ್ವಾದ ಮಾಡ್ತಾನೆ. ಜೋರಾಗಿ ಇವತ್ತು ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ಬೇಕಾ? ಯಾವಾಗ ಕೇಳ್ತಾನೆ? ಇಲ್ಲೇ ಇದ್ದಂಗಿದ್ದು ಒಳಗಡೆ ಎಲ್ಲೋ ನಿನ್ನ ಮನಸ್ಸು ಹೋದ್ರೆ ಕೇಳ್ತಾನ? ಹೇಳ್ರಿ, ಇವತ್ತು ಹೇಳ್ರಿ ಎಲ್ಲರೂ, ಎಸಯ್ಯ ನನ್ನ ಪ್ರಾರ್ಥನೆ ಪ್ಲೀಸ್ ಕೇಳು, ಎಸಯ್ಯ ನನ್ನ ಪ್ರಾರ್ಥನೆ ಕೇಳು. ಎಸಯ್ಯ ಒಂದು ವೇಳೆ ತಿಳಿಯೋದೋ ಗೊತ್ತಿಲ್ದೋ ಎಕ್ಸೈಟ್ಮೆಂಟ್ ಆಗಿನೋ, ಪರಿಸ್ಥಿತಿಗೊಳಗಾಗಿನೋ, ಶೋಧನೆಗೊಳಗಾಗಿನೋ, ಯಾರೋ ಮಾತು ಕೇಳಿನೋ, ಒಂದು ವೇಳೆ ನಿನ್ನ ಜೀವಿತ ದಾರಿ ತಪ್ಪೋಗಿದ್ರೆ ಇವತ್ತು ದೇವ್ರ ಹತ್ರ ಸ್ವಾರಿ ಕೇಳು, ಕ್ಷಮಾಪಣೆ ಕೇಳು, ಪಶ್ಚಾತ್ತಾಪ ಪಡು. ಎದ್ದು ನಿಂತ್ಕೋ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಸತ್ಯ ಸಂಪೂರ್ಣನಾಗಿರುವ ನಮ್ಮ ಸರ್ವಶಕ್ತನ ತಂದೆಯ ದೇವರೇ, ಈ ದಿನ 2 ವಿಷಯಗಳು ಹಿಜ್ಕೀಯನ ಜೀವಿತದ ಮೂಲಕವಾಗಿ ನಮ್ಮ ಜೊತೆ ಮಾತಾಡಿದೆಯಾ. ದೇವರು ಹೇಳ್ತಾರೆ, ನಾನು ಹಿಜ್ಕೀಯನ ಪ್ರಾರ್ಥನೆ ಕೇಳಿದ್ದೇನೆ ಅಂತ. ದೇವರು ಎಲ್ಲರ ಪ್ರಾರ್ಥನೆ ಕೇಳಲ್ಲ, ಎಲ್ಲರ ಕಾಣಿಕೆ ದೇವರು ಸ್ವೀಕರಿಸಲ್ಲ, ಎಲ್ಲರ ಸೇವೆನ ದೇವರು ಸ್ವೀಕರಿಸಲ್ಲ. ಯಾಕಂದ್ರೆ ಯೆಶಾಯ 59:1 ದೇವ್ರ ವಾಕ್ಯ ಹೇಳುತ್ತೆ, ಈಗ ಯೆಹೋವನ ಹಸ್ತವು ರಕ್ಷಿಸಲಾರದ ಮೋಟುಗೈಯಲ್ಲ, ಆತನ ಕಿವಿಗಳು ಕೇಳದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಪಾಪಗಳೇ, ನಿಮ್ಮ ಅಪರಾಧಗಳೇ ಆತನು ನಿಮ್ಮ ಪ್ರಾರ್ಥನೆ ಕೇಳಲಾರ್ದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ನಿಮ್ಮ ಅಪರಾಧಗಳೇ ನಿಮ್ಮನ್ನು ನಿಮ್ಮ ದೇವರಿಂದ ಅಗಲಿಸುತ್ತಾ ಬಂದಿದೆ. ಚರ್ಚಲ್ಲಿ ಕೂತಿದ್ದೀರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಆರಾಧನೆ ಮಾಡ್ತಾ ಇದ್ದೀರಿ, ವಾಕ್ಯ ಕೇಳ್ತಾ ಇದ್ದೀರಿ, ಆತನು ಹೃದಯದಲ್ಲಿ ಒಳಗಡೆ ಬಾಯ್ ಫ್ರೆಂಡ್ ಜೊತೆ, ಗರ್ಲ್ ಫ್ರೆಂಡ್ ಜೊತೆ, ಯಾವುದೋ ಅಪರಿಚಿತ ವ್ಯಕ್ತಿ ಜೊತೆ, ಅಪರಿಚಿತ ಸ್ತ್ರೀ ಜೊತೆ ಪಾಪದಲ್ಲಿ ಬಿದ್ದೋಗಿ ಅವರ ಮರಳು ಮಾತುಗಳಿಗೆ, ಬಣ್ಣದ ಮಾತುಗಳಿಗೆ, ವಾಟ್ಸಾಪ್ ಅಟ್ರಾಕ್ಷನ್ ಸ್ಟೇಟಸ್ಗಳಿಗೆ ಅಥವಾ ಆ ಮೆಸೇಜ್ಗಳಿಗೆ ಬಲಿಯಾಗಿ ದೇವರ ಹಸ್ತದಲ್ಲಿದ್ದ ನೀವು ಸೈತಾನನ ಹಸ್ತದಲ್ಲಿ ಹೋಗಿದ್ದೀರಿ. ಎಲ್ಲ ಕಳ್ಕೊಂಡು ನಷ್ಟ ಹೊಂದಿ ಬರಿಗೈಯಾಗಿ ಗೌರವ, ಸ್ಥಾನ, ಮಾನ, ಮರ್ಯಾದೆ ಎಲ್ಲ ಕಳ್ಕೊಂಡು ಸೈತಾನ್ ನಿಮ್ಮ ಜೀವಿತವನ್ನು ಸಂಪೂರ್ಣ ಹಾಳು ಮಾಡಿ ಹೀನ ಸ್ಥಿತಿಗೆ ತಳ್ಳೋದಕ್ಕಿಂತ ಮುಂಚೆ ಕೈಗೆಳೆತ್ತಿ ಹೇಳ್ರಿ, ಏಸಯ್ಯ ನನ್ನ ಪ್ರಾರ್ಥನೆ ಕೇಳಪ್ಪ. ನಿನ್ನ ಸಾವಾಸದಿಂದ ಅಗಲು ಹೋಗಿದ್ರೆ ಕ್ಷಮಿಸಪ್ಪ, ನಿನ್ನ ವಾಕ್ಯದಿಂದ ಅಗಲು ಹೋಗಿದ್ರೆ ಕ್ಷಮಿಸಪ್ಪ, ನಿನ್ನ ಪ್ರೀತಿಯಿಂದ ಅಗಲು ಹೋಗಿದ್ರೆ ಕ್ಷಮಿಸಪ್ಪ. ಮನುಷ್ಯರ ಪ್ರೀತಿಯಲ್ಲಿ ಮುಳುಗಿ ಕಲ್ವಾರಿ ಪ್ರೀತಿನ ಅಲಕ್ಷ್ಯ ಮಾಡಿದ್ರೆ, ಮರ್ತೋಗಿದ್ರೆ ಕ್ಷಮಿಸಪ್ಪ. ನನ್ನ ಪ್ರಾರ್ಥನೆ ತಳ್ಳಿ ಹಾಕ್ಬೇಡಯ್ಯ, ನನ್ನ ಪ್ರಾರ್ಥನೆ ಅಲಕ್ಷ್ಯ ಮಾಡಬೇಡಯ್ಯ, ನನ್ನ ಪ್ರಾರ್ಥನೆ ಕೇಳಯ್ಯ, ನನ್ನ ಕಣ್ಣೀರು ನೋಡಯ್ಯ, ನನ್ನ ಕುಟುಂಬದಲ್ಲಿ ಅದ್ಭುತ ಮಾಡಯ್ಯ, ನನ್ನನ್ನು ನಾನು ಸರಿಪಡಿಸ್ಕೊಳ್ತೀನಯ್ಯ, ನನ್ನ ನಡೆನ ಸರಿಪಡಿಸ್ಕೊಳ್ತೀನಯ್ಯ, ನನ್ನ ನುಡಿನ ಸರಿಪಡಿಸ್ಕೊಳ್ತೀನಯ್ಯ, ನನ್ನ ಹೃದಯನ ಸರಿಪಡಿಸ್ಕೊಳ್ತೀನಯ್ಯ, ನನ್ನ ನೋಟಗಳನ್ನು ಸರಿಪಡಿಸ್ಕೊಳ್ತೀನಯ್ಯ, ಮುಖ್ಯವಾಗಿ ನನ್ನ ಮನಸ್ಸನ್ನು ಸರಿಪಡಿಸ್ಕೊಳ್ತೀನಯ್ಯ. ಯಾವ ಸಹವಾಸ ಕಟ್ ಮಾಡ್ಬೇಕು ಆ ಸಹವಾಸ ಕಟ್ ಮಾಡ್ತೀನಯ್ಯ, ಯಾರಿಂದ ದೂರ ಆಗ್ಬೇಕು ಅವರಿಂದ ದೂರ ಆಗ್ತೀನಯ್ಯ. ನಿನ್ನಿಂದ, ನಿನ್ನ ಆಲಯದಿಂದ, ನಿನ್ನ ಪ್ರೀತಿಯಿಂದ ಯಾವ ವ್ಯಕ್ತಿ, ಯಾವ ಸ್ತ್ರೀ, ಯಾವ ಸಹವಾಸ ನಮ್ಮನ್ನು ದೂರ ಮಾಡಿದೋ ಆ ಸಹವಾಸ ದೂರ ಮಾಡ್ತೀನಯ್ಯ. ನಿನಗೆ ಹತ್ತಿರವಾಗಿ ಜೀವಿಸ್ತೀನಯ್ಯ, ನಿನಗೆ ಸಮೀಪವಾಗಿ ಜೀವಿಸ್ತೀನಯ್ಯ.
ಯಾರ್ಯಾರೆಲ್ಲ ದೇವರೇ ಕೈಗೆಳೆತ್ತಿ ನಾನು ನಿನ್ನೊಂದಿಗೆ ಜೀವಿಸ್ತೇನೆ ಅಂತ ಕೈಗೆಳೆತ್ತಿ ತೀರ್ಮಾನ ಮಾಡ್ತಾ ಇದ್ದರು, ಅವರೆಲ್ಲರ ಪ್ರಾರ್ಥನೆ ಕೇಳು, ಅವರೆಲ್ಲರ ಪ್ರಾರ್ಥನೆ ಕೇಳು, ಅವರೆಲ್ಲರ ಪ್ರಾರ್ಥನೆ ಕೇಳು. ಹಿಜ್ಕೀಯನ ಪ್ರಾರ್ಥನೆ ಕೇಳಿದ ಪ್ರಕಾರ ಅವ್ರ ಪ್ರಾರ್ಥನೆ ಕೇಳು. ಹಿಜ್ಕೀಯನ ಪ್ರಾರ್ಥನೆ ಕೇಳಿದ ಪ್ರಕಾರ ಅವ್ರ ಪ್ರಾರ್ಥನೆ ಕೇಳು. ಇಲ್ಲಿಂದ ಅವರು ಕಣ್ಣೀರು ಒರೆಸಲ್ಪಟ್ಟವರಾಗಿ, ಕಣ್ಣೀರು ಒರೆಸಲ್ಪಟ್ಟವರಾಗಿ, ಕಣ್ಣೀರು ಒರೆಸಲ್ಪಟ್ಟವರಾಗಿ, ಕಣ್ಣೀರು ಒರೆಸಲ್ಪಟ್ಟವರಾಗಿ ಅದ್ಭುತ ಹೊಂದಿದವರಾಗಿ ಇಲ್ಲಿಂದ ಹೋಗಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ, ನಾನು ಮಾತಾಡಿಲ್ಲ, ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಜೋರಾಗಿ ಹೇಳೋಣ.